ನಮಸ್ಕಾರ, ವೆಲ್ಕಮ್ ಟು ರಾಯಲ್ ಎಂಟರ್ಪ್ರೈಸ್ ಇಂಡಿಯಾ. ನಾನು ಕಿರಣ್ ಗೌಡ ಮಾತಾಡ್ತಾ ಇದ್ದೀರಾ. ನೀವು ನೋಡ್ತಾ ಇದ್ದೀರಾ ರಾಯಲ್ ಎಂಟರ್ಪ್ರೈಸ್ ಇಂಡಿಯಾ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನು. ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿರೋದು ಒಂದು ಕಸ್ಟಮೈಸ್ ಅಂದರೆ ಪೂಜಾ ಮಂದಿರ, ಅದನ್ನೇ ಕಸ್ಟಮೈಸ್ ಮಾಡಿದ್ದೀವಿ. ಪ್ರತಿ ಸರಿ ಬರೋದು ಇದು ಡೈರೆಕ್ಟ್ ಕಸ್ಟಮರ್ ಆರ್ಡರ್ ಆಗಿರುತ್ತೆ. ಆ ಆರ್ಡರ್ನ ಏನು ಕಸ್ಟಮೈಸ್ ಮಾಡಿರ್ತೀವಿ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ, ಅದಕ್ಕೋಸ್ಕರ ನಾನು ಕಸ್ಟಮೈಸ್ ಅಂತ ಹೇಳ್ತೀನಿ. ಬನ್ನಿ, ಇವಾಗ ಈ ಪೂಜಾ ಮಂದಿರನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನಮ್ಮ ಹತ್ರ 4 ಫೀಟ್ ಪೂಜಾ ಮಂದಿರ ಬರುತ್ತೆ, 2x4 ಫೀಟು. ಅದರಲ್ಲೇ ಇದರಲ್ಲಿ ಈ ಸಾರಿ ಏನು ಮಾಡಿದ್ದೀವಿ ಅಂದರೆ ಡೋರ್ಸ್ನೆಲ್ಲ CNC ಮಾಡಿ ಸ್ವಲ್ಪ ಕಸ್ಟಮೈಸೇಷನ್ ಮಾಡಿದ್ದೀವಿ. ಒಳಗಡೆ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ. ಇದರಲ್ಲಿ ಏನಂದರೆ ಈ ಸಾರಿ ಮೇಯ್ನ್ ಆಗಿ ಡೋರಲ್ಲಿ CNC ಕಟಿಂಗ್ ಮಾಡಿದ್ದೀವಿ. ಪ್ರತಿ ಸಾರಿ ಇಲ್ಲಿ ಬೆಲ್ಸ್ ಆಪ್ಷನ್ ಮಾತ್ರ ಕೊಡ್ತಾ ಇದ್ವಿ 4 ಫೀಟಲ್ಲಿ ನಾವು. ಈ ಸಾರಿ ಬಂದು ನಾನು ನಿಮ್ಗೆ ಇದರಲ್ಲಿ ಫುಲ್ಲು CNC ಮಾಡಿದ್ದೀನಿ. ನೋಡಿ, ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಶುಭ ಮತ್ತು ಲಾಭ ಅಂತ ಕೇಳಿದ್ರು, ಅದನ್ನು CNC ಮಾಡಿದ್ದೀವಿ. ಆಮೇಲೆ ಈ ಆರ್ಟ್ ಡಿಸೈನ್ ಏನಿದೆ ಇದನ್ನು CNC ಕಟಿಂಗ್ ಮಾಡಿದ್ದೀವಿ. ಈಗ ಕೆಳಗಡೆ ಜಾಗ ಇರುತ್ತೆ ಅಂದ್ಬಿಟ್ಟು ಅಲ್ಲಿ 2 ಬೆಲ್ ಆಪ್ಷನ್ ಕೂಡ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಡ್ರಾಯರ್ ಕೊಡ್ತಿದ್ವಿ ರೆಗ್ಯುಲರ್ ಆಗಿ, ಆ ಡ್ರಾಯರ್ ಆಪ್ಷನ್ ಕೊಟ್ಟಿಲ್ಲ. ಕೀಬೋರ್ಡು ಕ್ಯಾಶುವಲ್ ಹಂಗೆ ಬರುತ್ತೆ, ಆ ಕೀಬೋರ್ಡ್ ಆಪ್ಷನ್ ಇಟ್ಟಿದ್ದೀವಿ. ಆಮೇಲೆ ಡೋರ್ ಆಪ್ಷನ್ ಕೊಟ್ಟಿದ್ದೀವಿ. ಡ್ರಾಯರ್ ಬಂದಿದ್ರೆ ಇದನ್ನ ಮೇಲಕ್ಕೆ ಹೋಗ್ತಿತ್ತು, ಇನ್ನೊಂದು 6 ಇಂಚು ಇಲ್ಲಿಗೆ ಬರ್ತಿತ್ತು ಡೋರ್. ಆಗ ನಾವು ಈ ಬೆಲ್ ಆಪ್ಷನ್ ಮಾಡೋಕ್ಕಾಗ್ತಾ ಇಲ್ಲ. ಕಸ್ಟಮರ್ ಡ್ರಾಯರ್ ಬೇಡ ಅಂತ ಹೇಳಿದ್ದಕ್ಕೆ ನಾವು ಬೆಲ್ ಆಪ್ಷನ್ಗೆ ಪ್ರಾವಿಷನ್ ಕೊಟ್ಟು ಈ ಸ್ಪೇಸ್ನ ತುಂಬ ದೊಡ್ಡದು ಮಾಡಿದ್ದೀವಿ. ಅಂದ ಹಾಗೆ ಇದರಲ್ಲಿ ನೀವು ಎಣ್ಣೆ ಬಾಟ್ಲು, ಪ್ಯಾಕೆಟ್ಸು, ಊದ್ಬತ್ತಿ, ಅಗರಬತ್ತಿ ಅವೆಲ್ಲ ನೀವು ಇಲ್ಲೆಲ್ಲ ಸ್ಟೋರ್ ಮಾಡ್ಕೊಬೋದು. ಅದಕ್ಕೋಸ್ಕರ ಪ್ರಾವಿಷನ್ ಮಾಡಿದ್ದೀವಿ. ಆಮೇಲೆ ಒಳಗಡೆ ತೆಗೆದು ನೋಡೋದಾದರೆ ನಿಮಗೆ ಒಂದು ಅಡ್ಜಸ್ಟಬಲ್ ಸೆಲ್ಫ್ ಆಪ್ಷನ್ ಕೊಟ್ಟೇ ಇರ್ತೀವಿ. ಕ್ಯಾಶುವಲ್ ಆಗಿ ನಿಮ್ಗೆ ಬೇಕಂದ್ರೆ ಯೂಸ್ ಮಾಡ್ಕೊಬೋದು, ಬೇಡ ಅಂದರೆ ತೆಕ್ಕೊಬೋದು. ಆ ಥರ ಪ್ರಾವಿಷನ್ ಕೊಟ್ಟಿದ್ದೀವಿ. ಕಸ್ಟಮರ್ ಸೆಲ್ಫ್ ಬೇಡ ಅಂದರು ನಾವು ಕೊಟ್ಟಿರ್ತೀವಿ, ನಿಮ್ಗೆ ಬೇಡ ಅಂದರೆ ಈಗ ಮಡ್ಸ್ಕೊಂಬಿಡಿ ಅಂತ ಹೇಳಿದ್ದೀವಿ ಅವ್ರಿಗೆ. ಇದು ಸ್ಪೇಸ್ ಬಂದು ನಿಮಗೆ 2 ಅಡಿಯಲ್ಲಿ 2 ಇಂಚ್ ಕಡಿಮೆ ಆಗುತ್ತೆ ಉಡ್ಡುದು. ಓವರ್ ಆಲ್ ಬಂದು ಔಟರ್ ಟು ಔಟರ್ 2 ಅಡಿ ಇರುತ್ತೆ. ಡೆಪ್ತ್ ಬಂದು 1 ಅಡಿ ಇದೆ. ಇದರ ಪ್ರೈಸು ಅಷ್ಟೇ ತುಂಬ ಕಡಿಮೆ ಇದೆ, 5800 ರೂಪಾಯಿ ಇದರ ಪ್ರೈಸ್ ಇದೆ. ಇನ್ಕ್ಲೂಡಿಂಗ್ CNC ಎಲ್ಲ ಸೇರಿಸಿ ಮಾಡಿಕೊಡ್ತಾ ಇದ್ದೀವಿ. 2x4 ಫೀಟ್ ಇದು. ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ನಮ್ಮ ಶಾಪಿಂದ ವಿತಿನ್ 5 ಕಿಲೋಮೀಟರ್ಸ್ ಇದ್ದರೆ ಫ್ರೀ ಡೆಲಿವರಿ ಕೊಡ್ತೀನಿ. ಆಮೇಲೆ ಮೇಲೆ ಕಳಶ ಆಪ್ಷನ್ ಮಾಡಿದ್ದೀವಿ, ಅದರಲ್ಲಿ ಬ್ರಾಸ್ ಕೂಡ ಇಟ್ಟಿದ್ದೀವಿ. ನಿಮಗೆ ಬ್ರಾಸ್ ಬೇಡ, ಈ ಥರ ಕಳಶ ಬೇಡ ಅಂತ ಕೂಡ ಮಾಡ್ಬೋದು. ಬೇರೆ ಆರ್ಚ್ ಟೈಪ್ ಮಾಡ್ತೀವಿ, ಇಲ್ಲಿ ಆರ್ಚ್ ಬೇಕಾದ್ರೂ ಮಾಡ್ಬೋದು. ಅದರಲ್ಲಿ CNC ಏನ ಓಮು, ಶುಭು ಇಲ್ಲ ಸ್ವಸ್ತಿಕ್ ಆ ಥರ ಏನ ಬೇಕಿದ್ರು ಕೂಡ ಮಾಡ್ಬೋದು. ನಿಮಗೆ ಇದು ಬ್ರಾಸ್ ಕಳಶ ಬೇಡ, ನನಗೆ ಕಳಶ ಥರನೇ ಬೇಕು ಅಂದರೆ ಅದು ಕೂಡ ಮಾಡ್ಕೊಡ್ತೀವಿ ನಾವು ನಿಮಗೆ. ನಿಮಗೂ ಏನು ಇದೇ ಥರ ಕಸ್ಟಮೈಸೇಷನ್ ಏನು ಬೇಕಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಲೇಟೆಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಹಾಗೆ ಈ ಕಸ್ಟಮರ್ನ ರಿವ್ಯೂ ಕೂಡ ತೊಗೊತೀವಿ. ಇದೇ ವಿಡಿಯೋನಲ್ಲಿ ಅದನ್ನು ಅಟ್ಯಾಚ್ ಮಾಡಿರ್ತೀನಿ, ಹಾಗೆ ಕಂಟಿನ್ಯೂ ಮಾಡಿ. ಹಲೋ ಸರ್, ನಮಸ್ತೆ. ವೆಲ್ಕಮ್ ಟು ರಾಯಲ್ ಎಂಟರ್ಪ್ರೈಸ್ ಇಂಡಿಯಾ. ಇವಾಗ ನೀವೊಂದು ಪೂಜಾ ಮಂದಿರ ಆರ್ಡರ್ ಕೊಟ್ಟಿದ್ರಿ, ಇದೆ ನಿಮಗೆ ರಿಕ್ವೈರ್ಮೆಂಟ್ ಪ್ರಕಾರ ಬಂದಿದೆಯಲ್ಲ? ಹೌದು, ಯಾಕಂದ್ರೆ ನಾನು ತುಂಬಾ ಕಡೆ ನೋಡಿರೋದು ಮಾಮೂಲಿ ನಾರ್ಮಲ್ ಆಗಿ ಬೆಲ್ಲ ಹಾಕಿರ್ತಾರೆ. ಓಕೆ. ಬಟ್ ಈ ತರ ಬಂದು ಇದಕ್ಕೆ CNC ಮಾಡಿ ನೀವು ಹೊಸ ಡಿಸೈನ್ ಒಂಥರ ಹೊಸದಾಗಿ ಕೊಟ್ಟಿದ್ದೀರಾ. ಅದು ನೋಡಕ್ ಚೆನ್ನಾಗಿದೆ. ಎಲ್ಲ ಅಂಗಡಿಲಿ ಇರೋ ತರ ಇಲ್ಲ, ಇದು ಸ್ವಲ್ಪ ಚೇಂಜಸ್ ಇದೆ, ಅಂದ್ರೆ ಡಿಫ್ರೆಂಟ್ ಆಗಿದೆ. ಆಮೇಲೆ ನಿಮಗೆ ಪ್ರೈಸಿಂಗ್ ವೈಸ್ ಹೇಗೆ ಅನಿಸ್ತು? ಕಡಿಮೆ ಇದೆಯಾ? ಕಡಿಮೆ ಇದೆ. ಈಗ ಬೇರೆ ಅಂಗಡಿ ಕಂಪೇರ್ ಮಾಡಿದ್ರೆ ಅಲ್ಲಿಗೂ ಇಲ್ಲಿಗೂ ಬಹಳ ಡಿಫ್ರೆನ್ಸ್ ಇದೆ. ಓಕೆ. ಯಾಕಂದ್ರೆ ಬಹಳ ಕಡೆ ಎನ್ಕ್ವೈರಿ ಮಾಡಿದೀವಿ, ಅಲ್ಲಿಗೂ ಇಲ್ಲಿಗೂ ರೇಟ್ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಅದಕ್ಕೂ ಕ್ವಾಲಿಟಿ ವೈಸ್ ತುಂಬಾ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಓಕೆ. ನೋಡಿ ಸರ್, ಇದು ಕಸ್ಟಮರ್ ರಿವ್ಯೂ ಆಗಿದೆ. ನಿಮಗೂ ಏನು ಈ ಥರ ಕಸ್ಟಮೈಸೇಷನ್ ಬೇಕಿದ್ರೆ ದಯವಿಟ್ಟು ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.